ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿರಿ ಪ್ಲೀಸ್. ಎಲ್ಲರೂ ನನ್ನ ಚಾನಲ್ನ ಫುಲ್ಲು ವೀಡಿಯೋಸ್ ನೋಡಿ. ಅದಾದಮೇಲೆ ಇದು ಪಾರ್ಸಲ್ ಬಂದಿತ್ತು, ಒಂದು ಪಾರ್ಸಲ್ ಬುಕ್ ಮಾಡಿದ್ದೆ, ಮೀಶೋದಲ್ಲಿ ಮಾಡಿಸಿದ್ದು. ನಿಮಗೂ ಯಾರಿಗಾರು ಬೇಕಾದರೆ ಈ ಥರ ಮಾಡ್ಕೊಳ್ರಿ, ಮೀಶೋದಲ್ಲಿ ಸೂಪರಾಗಿ ಬಂದಿತ್ತು. ಮತ್ತು ಆದರೆ ಏನು ಪಾರ್ಸಲ್ ಬುಕ್ ಮಾಡಿದ್ದೆ ಅಂದರೆ ನೋಡಿರಿ, ಫೋಟೋ ಫ್ರೇಮ್ ಮಾಡಿದ್ದೆ, ಒಂದೆಷ್ಟು 189 ಏನಪ್ಪ. ಅದಕ್ಕೆ ನೀವು ಬುಕ್ ಮಾಡಿರಿ, ಸಕ್ಕದಾಗಿ ಬಂದಿತ್ತು. ಮತ್ತು ಫೋಟೋ ಫ್ರೇಮ್ ಈ ಥರ ನಾನು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಆನ್ಲೈನ್ಗಳಲ್ಲೆಲ್ಲ ಸರ್ಚ್ ಮಾಡಿದೆ, ಎಷ್ಟು ಇದಾಗಿತ್ತು ಗೊತ್ತಾ. ಅದಾದಮೇಲೆ ನಮ್ಮ ಪಾಪುಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾತ್ರ ಲೇಟಾಗಿ ಆಗ್ತಿದ್ದೀನಿ. ಅವಳಿಗೆ ಹುಷಾರಿಲ್ಲದ ಕಾರಣ ನಾನು ವೀಡಿಯೋಸ್ ಏನೂ ಮಾಡ್ಕೊಂಡಿರಲಿಲ್ಲ. ಅವಳಿಗೆ ಏಟ್ ಬಿದ್ದುಬಿಟ್ಟು 2 ಸ್ಟಿಚ್ ಹಾಕ್ಸಿದ್ವಿ, ಅದಕ್ಕೋಸ್ಕರ. ಅದಾದಮೇಲೆ ಇದು ಮನೆ ಹತ್ರನೇ ಹೂವು ಬಿಟ್ಟಿದೆ, ಸಕ್ಕತ್ತಾಗಿತ್ತು ಗೊತ್ತಾ. ಏನು ಹೂವು ಅಂತ ಗೊತ್ತಿಲ್ಲ, ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಅದಾದಮೇಲೆ ನನ್ನ ಫ್ರೆಂಡು ಮಂತ್ರಾಲಯಕ್ಕೆ ಹೋಗಿದ್ರು, ಮಂತ್ರಾಲಯದಿಂದ ಫೋಟೋ ತಂದುಕೊಡಿ ಅಂತ ಹೇಳಿದ್ದೆ ಅವರಿಗೆ ಹೇಳಿದ್ಕೆ ಪಾಪ ಗಿಫ್ಟಾಗಿ ಇಟ್ಕೊಳ್ರಿ ಅಂತ ಹೇಳ್ಬಿಟ್ಟು ಅವರೇ ತಂದು ಕೊಟ್ಟಿದ್ರು ಫೋಟೋ ಫ್ರೇಮು. ಅದಾದಮೇಲೆ ಮಂತ್ರಾಕ್ಷರತೆ ಮತ್ತು ಪ್ರಸಾದ ಎಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಬರೋಷ್ಟಿಗೆ ನೋಡಿದ್ರೆ ಸ್ವಲ್ಪ ಬಟ್ಟೆ ನೆನಕಿದ್ದೆ, ಅದನ್ನೆಲ್ಲ ತೆಗೆದ್ಬಿಟ್ಟು ತೊಳೆದು ನನ್ನ ಮಗಳು ನೋಡ್ರಿ ಇಲ್ಲಿ ಅಂಡೆ ಮೇಲೇ ಒಣಾಕ್ಬಿಟ್ಟಿದ್ದಾಳೆ. ಅದು ಶೀತ ಬೇರೆ ಆಗ್ಬಿಟ್ಟಿತ್ತು, ಗಾಯ ಬೇರೆ. ಅವಾಗ ತಾನೇ ಸ್ಟಿಚ್ಚು ಎಲ್ಲ ಬಿಚ್ಚಿಸ್ಬಿಟ್ಟು ಸ್ವಲ್ಪ ಪರವಾಗಿರಲಿಲ್ಲ ಅವಳು. ಆದರೆ ಆ ಥರ ಮಾಡ್ಕೊಂಡು ಕೂತಿದ್ಲು, ಅವಳಿಗೆ ಸ್ಟಿಚ್ ಹಾಕಿರೋದು ಕೂತ್ಕೊಂಡು ಹೆವಿ ಪೇಯ್ನ್ ಇರೋದು ಪಾಪ, ಎಷ್ಟು ತಡ್ಕೊಂಡಿತ್ತು ಗೊತ್ತಾ ನನ್ನ ಮಗಳು. ಅದಾದಮೇಲೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡು ಅಂತ ಹೇಳಿದ್ದೆ, ಅದಕ್ಕೆ ಅವಳು ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಹೇಳಿ ಬಂದ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ತಾ ಕೂತಿದ್ದೆ. ಅದಕ್ಕೆ ಅಮ್ಮ ನಾನು ಬಟ್ಟೆ ಬೇರೆದು ಕೊಡು ನನಗೆ ಹಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬಂದು ಕೇಳ್ತಿದ್ಳು. ಇದೆಲ್ಲ ಹಿಂದಿನ ವ್ಲಾಗಲ್ಲಿ ಮಾಡ್ಕೊಂಡಿದ್ದೆ, ನಮ್ಮ ಪಾಪು ಹುಷಾರಿದ್ದಾಗಿಂದ ನಾನು ಏನೂ ವ್ಲಾಗ್ ರೆಕಾರ್ಡೇ ಮಾಡ್ಕೊಂಡಿರಲಿಲ್ಲ. ಅದಾದಮೇಲೆ ಇದು ಇವತ್ತು ವಾರ ಆಗಿತ್ತು, ಪೂಜೆ ಇರೋದ್ರಿಂದ ಬೆಳಗ್ಗೆನೇ ಎದ್ದು ಎಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ನೆಲ ಎಲ್ಲ ತೊಳ್ಕೊಬಿಟ್ಟು, ನಮ್ಮ ಹಸ್ಬೆಂಡ್ ಬೇರೆ ಇರಲಿಲ್ಲ, ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ರು. ನಮ್ಮ ಕಂದ ಇದ್ದಿದ್ರೆ ಅವರೇ ಪೂಜೆ ಮಾಡ್ಕೊಬಿಡೋರು. ನಮ್ಮ ಕಂದ ಇಲ್ಲದಕ್ಕೆ ನಾನೇ ಪೂಜೆ ಸಾಮಾನೆಲ್ಲ ತೊಳ್ಕೊಬಿಟ್ಟು ಪೂಜೆ ಮಾಡ್ಕೋಬೇಕಿತ್ತು. ಮತ್ತು ಸಿಲಿಂಡ್ರ್ ಬೇರೆ ಖಾಲಿಯಾಗಿತ್ತು, ಗ್ಯಾಸ್ ಖಾಲಿ ಆದರೆ ಅಡುಗೆನೇ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಸಿಲಿಂಡ್ರ್ ತುಂಬಿಸ್ಕೊಳ್ಳೋಣ ಅಂತ ಹೇಳಿ ಕಾಯ್ಕೊಂಡು ಸಿಲಿಂಡ್ರ್ ತುಂಬಿಸ್ಕೊಂಡೆ. ಅದು ಇರುವೆಲ್ಲ ಜಾಸ್ತಿ ಆಗಿದ್ದು ಅಂತ ಅರಿಶಿನ ಪುಡಿ ಹಾಕಿದ್ವಿ ಆ ಥರ ಬಾಗಿಲಿಗೆ, ಇನ್ನೇನೂ ಅಲ್ಲ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಇಲ್ಲಿ ಚಪಾತಿ ಬೇಯಿಸಿದ್ದೆ, ಪೂಜೆ ಮಾಡಿದ್ದೇನು ವ್ಲಾಗ್ ರೆಕಾರ್ಡ್ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ಸ್ವಲ್ಪ ಇಲ್ಲಿ ಅಂತ ಹೇಳ್ಬಿಟ್ಟು ಹಂಗೆ ತೋರಿಸ್ಕೊಂಡು ಇನ್ನೇನು ಮಾಮೂಲಿ ನೋಡಿರ್ತೀರಲ್ಲ ನಮ್ಮನೆ ಪೂಜೆ ವ್ಲಾಗ. ಅದಾದಮೇಲೆ ನನ್ನ ಮಗಳಿಗೆ ತಿಂಡಿ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಕೊಂಡಿದ್ದೆ, ಯಾಕೆಂದರೆ ತುಂಬ ಹೊಟ್ಟೆ ಹಸ್ಬಿಟ್ಟು, ತುಂಬ ಲೇಟಾಗಿಬಿಟ್ಟಿತ್ತು, ಅಲ್ಲೇ 11:30 ಆಗಿತ್ತು. ಅದಕ್ಕೋಸ್ಕರನೇ ಅವಳನ್ನ ಅಲ್ಲೇ ಕೂರಿಸ್ಬಿಟ್ಟು ತಿಂಡಿ ಹಾಕ್ಕೊಡ್ತೀನಿ ಕಣಪ್ಪ ಅಂತ ಹೇಳಿ ಅವಳಿಗೆ ಹಾಕ್ಕೊಟ್ಬಿಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕೂರಿಸ್ಕೊಂಡಿದ್ದೆ. ಇಲ್ಲಾಂದರೆ ನಾನೇ ತಿನ್ನಿಸ್ಬಾ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡ್ತಾನೆ, ಮತ್ತು ನನಗೂ ತಿಂಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳನ್ನ ಅಲ್ಲೇ ಕೂರಿಸ್ಕೊಂಡಿದ್ದೆ. ಗ್ಯಾಸ್ ಹತ್ರ ಕೂರಿಸ್ಕೋಬೇಡಿ ಅಂತ ಹೇಳ್ತೀರಾ, ಆದರೆ ಅವಳಿಗೆ ಇಟ್ಕೊಂಡು ಕೆಲಸ ಮಾಡಬೇಕಲ್ಲ, ಇಲ್ಲಾಂದರೆ ನನಗೇನು ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಅವಳನ್ನು ಗ್ಯಾಸ್ ಹತ್ರನೇ ಕೂರಿಸ್ಕೊತೀನಿ. ಆದರೆ ಅವಳು ಏನು ತೊಂದರೆ ಕೊಡೋಲ್ಲ, ಅವಳಿಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿದ್ದಾಗ ಮಾತ್ರ ಇದು ಮಾಡ್ತಾಳೆ. ಅವಳಿಗೇನು ಗೊತ್ತಾ, ಅವಳ ಜೊತೆ ಟೈಮ್ ಪಾಸ್ ಮಾಡಿ ಆಟ ಆಡ್ಕೊಂಡು ಇದ್ದರೆ ಮಾತ್ರ ಏನೂ ತೊಂದರೆ ಕೊಡೋಲ್ಲ, ಅವಳಿಗೆ ಫ್ರೀಯಾಗಿ ಇರಬೇಕು ಅಷ್ಟೇ, ಹಂಗಾದರೆ ಮಾತ್ರ ಇದು ಮಾಡ್ತಾಳೆ. ಇವಾಗ ಪರವಾಗಿಲ್ಲ, ನಮ್ಮ ಪಾಪುಗೆ ತುಂಬ ಹುಷಾರಾಗಿದ್ದಾಳೆ. ಅಂದರೆ ಮಕ್ಕಳನ್ನ ತುಂಬ ಎಷ್ಟೇ ಹುಷಾರಾಗಿ ನೋಡ್ಕೊಂಡ್ರು ಒಂದೊಂದ್ಸಲ ಇರುತ್ತಲ್ಲ, ಆ ಥರ ಹುಷಾರಿಲ್ದಂಗೆ ಆಗ್ಬಿಟ್ಟು ಇರುತ್ತೆ. ಅದಾದಮೇಲೆ ತಿಂಡಿಗೆಲ್ಲ ಚಪಾತಿ ಮಾಡ್ಕೊಂಡಿದ್ದೆ, ಸಾಂಬಾರಿತ್ತು ಅಂತ, ಯಾಕೆಂದರೆ ಊರಿಗೆ ಬೇರೆ ಹೋಗಬೇಕಿತ್ತು, ಅದಕ್ಕೋಸ್ಕರ ಮತ್ತೆ ಬೇರೆ ಏನೋ ತಿಂಡಿ ಮಾಡ್ಕೊಳಕ್ಕಲ್ಲ. ಸಿಲಿಂಡ್ರು ಬೇಗ ತುಂಬಿಸ್ಕೊಂಡಿದ್ರೆ ಆಗೋದು, ಸಿಲಿಂಡ್ರು ಲೇಟಾಗಿ ತುಂಬಿಸ್ಕೊಂಡಲ್ಲ, ಅದಕ್ಕೋಸ್ಕರ ಬೇಗನೆ ಚಪಾತಿ ಮಾಡ್ಕೊಂಬಿಟ್ಟು ಹೊರಡೋಣ ಊರಿಗೆ. ಮತ್ತು ಮಳೆ ಟೈಮ್ ಬೇರೆ, ಇವಾಗ ಗಾಳಿ ಸಿಕ್ಕಾಪಟ್ಟೆ ಅಲ್ವಾ, ಅದಕ್ಕೆ ಬೇಗನೆ ಹೋಗ್ಬಿಟ್ಟು ಮಳೆ ಎಲ್ಲರೂ ಸಿಗಾಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇಗನೆ ರೆಡಿ ಆಗಿದ್ದೆ. ನೋಡಿರಿ ಈಗ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಏನು ಮಧ್ಯದಲ್ಲಿ ಆಯೋ ಅಂತೆಲ್ಲ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ವಾರದ ಕೆಲಸ ಎಲ್ಲ ಆಯ್ತಲ್ಲ, ಇವಾಗ ನಮ್ಮ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ. ಯಾಕೆಂದರೆ ನನ್ನ ತಂಗಿದ ಬರ್ತಡೇ ಇರತ್ತಲ್ಲ, ಅದಕ್ಕೆ ಬರ್ತಡೇಗೆ ಕೇಕ್ ಕಟ್ ಮಾಡ್ಸೋಣ ಅಂತೇಳಿ ಹೊರಟಿದ್ದೀನಿ. ಇವಾಗ ಬನ್ನಿ ಹೋಗೋಣ, ಹೋಗ್ತಾ ಏನೇನಾಗುತ್ತೆ ಅಂತೆಲ್ಲ ನಿಮಗೂ ತೋರಿಸ್ತೀನಿ. ಬನ್ನಿ ನೋಡ್ರಿ, ನನ್ನ ಮಗಳನ್ನ ಹೊರಟು ಕೂರಿಸಿದ್ರೆ ನೋಡ್ರಿ ಅವಳು ಯಾವ ರೀತಿ ಮಾಡ್ತಿದ್ದಾಳೆ. ಮಿರರ್ನೆಲ್ಲ ಗಬ್ಬೆ ಬಿಡಿಸ್ಬಿಟ್ಟಿದ್ದಾಳೆ, ಫುಲ್ಲು ಮಿರರ್ನೇ ಹಾಳು ಮಾಡಿಟ್ಟಿದ್ದಾಳೆ ಅವಳೈತೆ.
ಹೊರಡೋಣ ಈಗ. ಅಲ್ಲಿಂದ ಬಂದವರೆ ಸೀದಾ ಬೇಕ್ರಿ ಹತ್ರ ಬಂದ್ವಿ, ಯಾಕೆಂದರೆ ಕೇಕ್ ತೊಗೋಬೇಕಿತ್ತು ಅದಕ್ಕೆ. ಮತ್ತು ಅಲ್ಲಿಂದ ಬಂದ್ಬಿಟ್ಟು ಕೇಕ್ರಿ ಹತ್ರ ನಿಲ್ಲಿಸಿದ್ರೆ ಅಲ್ಲಿ ಬೆಕ್ಕಿತ್ತು ಅಂತ ನನ್ನ ಮಗಳು ಬೆಕ್ ಜೊತೆ ಹತ್ರ ಆಟ ಆಡ್ತಾಯಿದ್ಲು. 1 ಸೆಕೆಂಡ್ ನಿಲ್ಲಲ್ಲ ಅವಳು. ಅಲ್ಲೇ ಬೇಕ್ರಿ ಹತ್ರನೇ ಕೇಕ್ ಆವಾಗಲೇ ರೆಡಿ ಮಾಡಿಸ್ಕೊಬಿಟ್ಟು ಅಲ್ಲಿಂದ ಕೇಕ್ನೆಲ್ಲ ಈ ಥರ ಮಾಡಿಸ್ಕೊಂಡು ರೆಡಿ ತೊಗೊಬಿಟ್ಟು ಅಲ್ಲಿಂದ ಹೊರಟ್ಬಿಟ್ಟು ಮತ್ತು ಬಳೆ ತೊಗೋಬೇಕಿತ್ತು. ಸ್ವಲ್ಪ ಬಳೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿ ಬಳೆ ತೊಗೋತಾ ಇದ್ದೆ. ಈ ಶಾಪಲ್ಲಿ ಮಾತ್ರ ಚೆನ್ನಾಗಿತ್ತು, ಶಾಪ್ ಹೆಸರೇ ಮರ್ತೋಯ್ತು. ಇದು ಸಕ್ಕತ್ತಾಗಿತ್ತು ಬ್ಯಾಂಗಲ್ಸ್ ಎಲ್ಲ. ನಾನು ಅದಕ್ಕೆ ತೊಗೊಂಡೆ ಬ್ಯಾಂಗಲ್ಸು, ಯಾಕೆಂದರೆ ಸ್ವಲ್ಪ ಜಾತ್ರೆ ಇತ್ತಲ್ಲ, ಜಾತ್ರೆಗೆ ಹೋಗ್ಬೇಕಿತ್ತು. ನೆಕ್ಸ್ಟ್ ವ್ಲಾಗ್ ಜಾತ್ರೆ ವ್ಲಾಗ್ ಹೋಗ್ತೀನಿ ನೋಡಿರಿ. ಅದಾದಮೇಲೆ ಅಲ್ಲಿಂದ ನನ್ನ ತಂಗಿ ಬಂದು, ಅಂದರೆ ನಮ್ಮ ಆಂಟಿ ಮಗಳು, ಅವಳು ಕರ್ಕೊಂಡು ಬರ್ತಿದ್ದಂಗೆ ಕರ್ಕೊಂಡೋಗಿ ಅವಳಿಗೆ ಏನೇನೋ ಕೊಡಿಸ್ಕೊಂಡು ಕರ್ಕೊಂಡು ಸೀದಾ ಗಾರ್ಮೆಂಟ್ಸ್ ಹತ್ರ ಬಂದ್ವಿ. ಅಲ್ಲೇ ಐಬ್ರೋ ಮಾಡಿಸ್ಕೋಬೇಕಿತ್ತು, ಯಾಕೆಂದರೆ ನಾನು ಹೋಗೋದು ಯಾವಾಗಲೂ ಇದೇ ಪಾರ್ಲರ್ಗೆ. ಅದಕ್ಕೋಸ್ಕರ ಅಲ್ಲೇ ಐಬ್ರೋ ಮಾಡಿಸ್ಕೊಂಡು ನನ್ನ ತಮ್ಮನ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಕೂತಿದ್ವಿ. ಏನು ಸಿಕ್ಕಾಪಟ್ಟೆ ತಲೆ ಹರಟೆ ಮಾಡ್ತಾಳೆ ಅಂದರೆ ಅಷ್ಟಿಷ್ಟು ತಲೆ ಹರಟೆ ಮಾಡೋದು. ಐಬ್ರೋ ಎಲ್ಲ ಚೆನ್ನಾಗಾಗಿದೆ ಇಲ್ವಂತ ನೋಡ್ಕೊತಾ ಇದ್ದೆ, ಏಕೆಂದರೆ ತುಂಬ ದಿನ ಆದಮೇಲೆ ಐಬ್ರೋ ಮಾಡಿಸ್ಕೊಂಡಿದ್ದೆ. ಅದಾದಮೇಲೆ ನನ್ನ ತಮ್ಮ ಆಟೋ ಓಡಿಸ್ತಿದ್ದಾನೆ. ಅದಕ್ಕೆ ಅಮ್ಮ ನಾನು ಓಡಿಸ್ತೀನಿ, ನಾನು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೂ ಅರ್ಧ ಟೆನ್ಷನ್ ಕೊಡ್ತಾಳೆ, ತೊಂದರೆ ಕೊಡ್ತಾಳೆ. ನಾನು ಆರ ನೋಡಿತೀನಿ ಅಂತ ಹೇಳ್ಬಿಟ್ಟು ಆ ಥರ ಆರ ನೋಡಿತಾ ಕೂತಿದ್ಲು ನೋಡ್ರಿ, ಹಿಂಗೆ ಮಾಡ್ತಾಳೆ. ಸಿಕ್ಕಾಪಟ್ಟೆ ತಲೆ ಹರಟೆ ಮಾಡ್ತಾಳೆ, ಎಷ್ಟೇ ಹೇಳಿದ್ರು ಅಷ್ಟೇ. ಅದಾದಮೇಲೆ ಎಲ್ಲ ನನ್ನ ತಮ್ಮ ಮನೆ ಹತ್ರನೇ ಬಿಟ್ಟು ಹೋದ, ಸ್ವಲ್ಪ ದೂರ ಹೋಗ್ಬೇಕಿದ್ದಲ್ಲ. ಅಲ್ಲಿಂದ ಬರ್ತಿದ್ದಂಗೆ ನನ್ನ ತಂಗಿರೆಲ್ಲ ಬಂದುಬಿಟ್ರು, ನನ್ನ ಪಾಪು ಬರ್ತಿದ್ದಂಗೆ ನೋಡ್ರಿ. ಹಂಗೆ ನಾವು ಕಟಿಂಗ್ ಹೆಂಗೈತವ? ಚೆನ್ನಾಯ್ತಾ? ಚೆನ್ನಾಲ್ವಾ? ಅವನು ಇನ್ನು ತಿರುಪತಿ ದೇವ್ರದ್ದಲ್ವ, ಅದಕ್ಕೋಸ್ಕರ 3 ನಮ್ಮ ಇಟ್ಕೊತೀವಿ, ಅದೇ ಥರ ಇಟ್ಕೊತೀನಿ ಅಂತೇಳಿ ಅವಳ ಹತ್ರನೂ ಅಷ್ಟು ತಲೆ ಹರಟೆ ಮಾಡಿ. ಅದಾದಮೇಲೆ ಬಂದು ಒಳಗಡೆ ಲೇಟಾಗಿತ್ತು. ನಮ್ಮ ಅಪ್ಪಾಜಿ ಇರಲಿಲ್ಲ, ನಮ್ಮ ಅಪ್ಪಾಜಿನೂ ಎಲ್ಲೋ ಊರಿಗೆ ಹೋಗಿದ್ರು. ಆಮೇಲೆ ನನ್ನ ತಮ್ಮನೂ ಎಲ್ಲೋ ಹೋಗಿದ್ದ, ಇನ್ನೊಬ್ಬ ತಮ್ಮ ಅವನು ಬಂದಿರಲಿಲ್ಲ, ಅವನಿಗೂ ಸ್ವಲ್ಪ ಕೆಲಸ ಇತ್ತಂತ. ಆಮೇಲೆ ನಾವೇ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕೇಕ್ನೆಲ್ಲ ತೊಗೊಂಡು ಕೇಕ್ ಕಟ್ ಮಾಡೋಕ್ಕಿಂತ ಕೂತಿದ್ರೆ ಇವಳು ನನ್ನದೇ ಬರ್ತಾರೆ, ನಾನೇ ಕಟ್ ಮಾಡ್ತೀನಿ, ಚಿಕ್ಕಿ ನಿಂದು ಬರ್ತಾರೆ, ಕೇಕ್ ನಾನು ಕಟ್ ಮಾಡ್ತೀನಿ, ನೋಡು ಅಂತ ಹೇಳ್ಬಿಟ್ಟು ಅದಷ್ಟು ತಲೆ ಅವಳು ರೆಡಿಯಾಗಿ ಬರೋಗೆ ಅಂತ ನಾನು ಕಳಿಸಿದ್ರೆ ಇವಳು ಬಂದ್ಬಿಟ್ಟು ಕೇಕ್ನೆಲ್ಲ ತಿಂತ ಕೂತಿದ್ದಾಳೆ. ಡ್ಯಾಡಿ ನೀನು ನಾನು ತಿಂತೀನಿ, ಆಮೇಲೆ ನೀನು ಕೇಕ್ ಕಟ್ ಮಾಡು ಅಂತಂದು. ಅವಳಿಗೊಂದು ಫೋಟೋ ತಗೊಳಕ್ಕೆ ಬಿಡ್ತಿಲ್ಲ, ನಾನು ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೆ. ಅದಾದಮೇಲೆ ಇವತ್ತು ಬರ್ತಡೇ ವಿಶ್ ಮಾಡೋಕ್ಕೂ ಯಾರು ಇರಲಿಲ್ಲ, ಜಾಸ್ತಿ ಜನ ನಾವೇ ಇದ್ದವರು. ಹೇಳೋ ಚಿಕ್ಕಿ ಎಷ್ಟು ಬರ್ತಡೇದೆಲ್ಲ ಆಗಿರುತ್ತೆ. ನನ್ನ ತಂಗಿಗೆ ಎಲ್ಲ ವಿಶ್ ಮಾಡಿದವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಈ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಅದಾದಮೇಲೆ ಯಾಕೆಂದರೆ ಇವತ್ತು ಜಾಸ್ತಿ ಜನ ಇರಲಿಲ್ಲ, ಯಾವ ಸರಿ ಬರ್ತಡೇ ಮಾಡಿದ್ರು ಜಾಸ್ತಿ ಜನ ಇರೋರು. ಈ ಸರಿ ಬರ್ತಡೇ ಮಾಡ್ಬೇಕಾದ್ರೆ ನಾವೇ 3 ಜನ, ಜಾಸ್ತಿ ಜನ ಇರಲಿಲ್ಲ. ಅದಾದಮೇಲೆ ನಾವೇ 3 ಜನ ಕೇಕ್ ಕಟ್ ಮಾಡಿಸ್ಕೊಂಡು ನಾವು ಬಂದು ಮತ್ತು ನಾನು ಎಷ್ಟೇ ಚೆನ್ನಾಗಿ ಇವತ್ತಿದ್ದು. ಅದಾದಮೇಲೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಗೆಣಸು ಮತ್ತು ಕಾಯಿ ರಸ ಮಾಡಿದರು, ಅದನ್ನೆಲ್ಲ ತಿನ್ಕೊಬಿಟ್ಟು ಮತ್ತು ಇದನ್ನು ಗೆಣಸು ಕಾಯಿ ರಸ ಕೇಕು ತೋರಿಸ್ತಿದ್ದೀನಿ. ಅದಾದಮೇಲೆ ನನ್ನ ತಮ್ಮ ಬಂದು ಅವಳಿಗೂ ವಿಶ್ ಮಾಡಿ ಡೈರಿ ಮಿಲ್ಕ್ ತಂದುಕೊಟ್ಟು ಹೋದ ಊಟ ಮಾಡ್ಕೊಂಡು. ಇಷ್ಟ ಆಗಿತ್ತು ನನ್ನ ದಿನದ ಬ್ಲಾಗ್. ಎಲ್ಲರೂ ಸಪೋರ್ಟ್ ಮಾಡಿ. ಜೈ ಆಂಜನೇಯ.